ಬೇಕೇ ಬೇಕು, ನ್ಯಾಯ ಬೇಕು. ನಾವು ತಗಡೆ ಕೊಡ್ತೀವಿ ಕಿಲೋ ಮಾತಾಡ್ಕೊರಿ ಏನಾದ್ರು ಮಾತಾಡೋ ಜಾಗ ಕೂಡ ಯಾಕೆ ನೋಡ್ರಿ ಸರಿಯಾಗಿ ನಮ್ ಡಾಕ್ಯುಮೆಂಟ್ಸ್ಗಳು ನೀವು ಶಾಲೆ ಒಳಗೆ ಎದಕ್ಕದರಿ ನಿಮ್ದಾದೊಂದು ನಿಮ್ ನಾವೆಲ್ಲ ಆಯ್ಕೆ ಬಿಡೋದು ನಿಮ್ದಾದೊಂದು ಅಧಿಕಾರದಲ್ಲಿ ಅವ್ರನ್ನ ಸರ್ ಕೆಳಗೆ ಬರ್ತೈತೋ ಇಲ್ಲೋ ನೀವು ನಮ್ಮ ಪಾಲಕರು ನೀವು ಯಾಕೆ ಕಂಪ್ಲೇಂಟ್ ಮಾಡಲಿಲ್ಲ ನಿಮ್ಮ ಗಮನಕ್ಕೆ ಬಂದಿಲ್ಲ ನಾ ಬಂದಿದ್ದೆ ಅವತ್ತಿನಿಂದ ಪೊಲೀಸ್ ಅವ್ರನ್ನ ಫೋನ್ ಮಾಡಿ ನಾನೇನಂದೆ ಶಾಲೆ ಒಮ್ಮೆ ಪೊಲೀಸ್ ಎಫ್ಐಆರ್ ಬೇಡ ನೋಡೋಣ ಸ್ವಲ್ಪ ಮಕ್ಕಳೇನು ಏನಾದ್ರು ವಿಚಾರಿಸಿ ಹತ್ತತ್ತೋ ಏನೋ ನೋಡೋಣ ವಿಚಾರ ಮಾಡಿದ್ರೆ ಹಚ್ಬಿಡ್ರಿ ಅಂದೆ ಅಂತ ಅವ್ರು ಅಷ್ಟರಲ್ಲಿ ಏನ್ ಮಾಡಿದ್ರು ಫೋನ್ ಫೋಟೋ ಬಾಂಡಿ ಪೊಲೀಸ್ ಫೋನ್ ಹಚ್ಚಿ ಅವ್ರು ಬಂದು ಎನ್ಕ್ವೈರಿ ಮಾಡ್ಕೊಂಡು ಹೇಳ್ರಿ ಮತ್ತೆ ಹೆಡ್ ಮಾಸ್ಟರ್ ಕಳಿಸ್ರಿ ನಾವು ಮುಂದಿನ ಪ್ರೊಸೀಜರ್ ಮಾಡ್ತೀವಿ ಅಂದ್ರೆ ಇವ್ರ ಹೆಡ್ ಮಾಸ್ಟರ್ನ ಅಲ್ಲಿ ಹೋಗಿ ಇದು ಮಾಡ್ಬಿಟ್ಟು ಅಲ್ಲಿ ಈ ಕಡೆ ಕೆಲಸ ಸರ್ ಯಾರೇ ಬಂದು ಕಂಪ್ಲೇಂಟ್ ಕೊಟ್ಟಾರೆ ಶೋರ್ ಮಾಡಕ್ಕೊಂದು ಆಳವ್ರಿಗೆ ಈ ಜಾಸ್ತಿ ಹೋಗಿ ಪೊಲೀಸ್ ಸ್ಟೇಷನ್ ಇದುವರೆಗೂ ನಾವು ಮಾಡಿದ್ರೆ ನಡೀತದನ ಶೀಲ್ ಸಹಿತ ಇಲ್ರಿ ಸಾಲಿಗಳ ಸರ್ ಅವತ್ತು ಶೀಲು ಇಲ್ಲ ಕೊಡ್ಬೋದಾಗಿತ್ತು ಆದ್ರೆ ಶೀಲ ಇಲ್ರಿ ಶಾಲೆ ಒಳಗೆ ಹೊಡಿಲಿಕ್ಕೆ ಸೀಲ್ ಒಂದ್ ದಿನ ಇಲ್ಲ ಸೀಲ್ ಇಲ್ಲ ಅಂತ ಹೇಳಿ ಒಂದು ತಿಂಗಳು 2 ತಿಂಗಳು ಕೇಳಿದೀನಿ ಇನ್ನು ಮೇಡಮ್ ಬಂದಿದ್ರೆ ಕಳುವಾದ ಸಾಮಾನುಗಳನ್ನ ಆಮೇಲೆ ಸರ್ ಜೊತೆ ಮಾತಾಡಿ ನೋಡೋಣ ಅಂತಂದೆ ಸರ್ ಜೊತೆಗೆ ಆಯ್ತು ಈಗ ನೀವು ಒಂದ್ ತಿಂಗಳಾದ್ರೂ ಶೀಲ ಸಿಗ್ತಾ ಇಲ್ಲ ಸಿಕ್ಕ ಮೇಲೆ ಒಂದು ಕಚ್ಚಾ ಕಂಪ್ಲೇಂಟ್ ಬರೋದು ಒಂದು ಹೋಗಿ ಅದು ಅರ್ಜಿ ಪಟ್ಟು ಬರಕ್ ನಿಮ್ಗೆ ಏನ್ ಪ್ರಾಬ್ಲಮ್ ಇತ್ತು ಸರ್ ಅಷ್ಟರಲ್ಲಿ ನಮ್ಮ ಸಾಮಾನ್ಯ ಎಲ್ಲ ಬಂದಿರಲ್ಲ ಮಕ್ಕಳು ತುಡುಗು ಮಾಡಿದ್ರು ವಾಪಸ್ ಕೊಟ್ಟು ಮಾಡಿ ನೀವೇನ್ ಮಾಡ್ರಿ ಒಂದು ಸರ್ ಕೇಳ್ರಿ ನಿಮ್ಮ ಮನಿ ಮಾಡಿದ್ರೆ ಸರ್ ಅಂತ ಆಮೇಲೆ ಹೇಳಿದೆ ನಮ್ಮ ಸಿಆರ್ ಪಿ ಇದ್ರು ನಮ್ಮ ಸಿಆರ್ ಪಿ ಎಸ್ ಇದ್ರು ಅವ್ರ ಸಮಕ್ಷಮದೊಳಗೆ ಇವ್ರು ಮತ್ತೆ ಕೇಳಿದಾರೆ ನಮ್ಗೆ ಮೇಡಮ್ ಮತ್ತೆ ಚಾರ್ಜ್ ಅಷ್ಟು ನೋಡ್ರಿ ಭಾಳ ದಿವಸ ಆಯ್ತು ಮತ್ತೆ ನಾನು ಅಲ್ಲಿ ಹೋಗಿ ಮೇಡಮ್ ನಾನು ಮಾತಾಡೋರಿಗೆ ಮತ್ತೆ ನಾನು ಇಲ್ಲೂ ಇಲ್ಲ ಅಲ್ಲಿದು ನಂಗೆ ಜವಾಬ್ದಾರಿ ಬೀಳ್ತೈತಿ ಸರ್ ಅದಾರ ಕೇಳ್ರಿ ಅವ್ರ ಮುಂದನ ನಾನು ಕೇಳೀನಿ ಯೂನಿಫಾರ್ಮ್ ತಗೊಳ್ಳುವಾಗ ಬಟ್ಟೆ ತಗೊಳ್ಳುವಾಗ ಯೂನಿಫಾರ್ಮ್ ತಗೊಳ್ಳುವಾಗ ಬಂದಾಗ್ರಿ ಮೇಡಮ್ ನಾನು ನಾಳೆ ಫ್ರೀ ಇದ್ದೀರಾ ಅಂತ ಕೇಳಿದ್ರಿ ಅವ್ರು ಮರುದಿವ್ಸ ನಾನು ಫ್ರೀನ ಇದ್ದೀನಿ ಮೇಡಮ್ ನಾನು ಎಲ್ಲಿ ಊರಿಗೆ ಹೋಗಿಲ್ಲ ಏನಿಲ್ಲ ಬರ್ತೀನಿ ಅಂದ್ರಿ ಮರನೇ ದಿವ್ಸ ಬಂದ್ರಿ ನಾನು 2-3 ತಾಸು ಸುಮ್ಮನೆ ಹಿಂಗೆ ಕೂತೇನ್ರಿ ಮೇಡಮ್ ಸರ್ ಸರ್ ಮೇಡಮ್ ನಾವು ಮಾತಾಡ್ಬೇಕು ದಯವಿಟ್ಟು ಬಂದು ಕೂತಾರ ನಾನು ಎಲ್ಲ ಬಿಟ್ಟು ಇಲ್ಲೇ ಕುಂತೀನ್ರಿ ಅವ್ರು ಬರೇ ಬಟ್ಟೆ ಏನ್ರಿ ಬಟ್ಟೆ ಪುಸ್ತಕ ಬಟ್ಟೆ ಹಂಚಿದ ರಿಜಿಸ್ಟ್ರು ಅದನ್ನ ಅಸಿಸ್ಟೆಂಟ್ಗಳ ಕಡೆಯಿಂದ ಯಾರು ಎಲ್ಲ ಬಂದಿದ್ರಿ ಅಸಿಸ್ಟೆಂಟ್ಗಳು ಎಲ್ಲ ಬಂದಿದ್ರು ಅವ್ರ ಕಡೆಯಿಂದ ಎಲ್ಲ ವರ್ಕ್ ಮಾಡಕ್ ಹಚ್ಚಿದ್ರು ಆಮೇಲೆ ಕಡೆ ಕುಂತ್ ಬ್ಯಾಸೋತ್ ನಾನ ಕೇಳಿದ್ರಿ ಮೇಡಮ್ ನಮ್ದಷ್ಟು ನೋಡ್ರಿ ಅಂತ ಹೇಳಿ ಮೇಡಮ್ ನಾನು ಇವಾಗ ಒಟ್ಟು ಫ್ರೀ ಇಲ್ಲ ನನ್ಗೆ ಇವಾಗ ಆಗಲ್ಲ ಅಡ್ಮಿಷನ್ ಅದು ಇದು ಮುಗಿಬೀಳ್ತಾರೆ ನನ್ಗೆ ಇವಾಗ ನಾ ಫ್ರೀ ಇಲ್ಲ ಹೇಳಿದ್ರೆ ನಾ ಎಷ್ಟರ ಏನಾರ ಪ್ರಯತ್ನ ಮಾಡಲಿ ಹೇಳ್ರಿ ಸರ್ ಹೊಳ್ಳೊಳ್ಳಿ ಬಂದಂದು ಕೇಳಿ ನಂಗೆ ಬೇಜಾರಾಯ್ತು ಆಮೇಲೆ ನೀವು ಅಧಿಕಾರಿಗಳು ನನ್ನ ಕೇಳೋರು ಯಾಕಮ್ಮ ಎಷ್ಟು ದಿವಸ ಆಯಿತು ಅವ್ರು ತಗೋಲಿಕ್ಕಂದ್ರೆ ನಮಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತಲ್ಲ ನೀವು ಅಂತಂದ್ರೆ ಸರ್ ನೀವು ಏನಿಲ್ರಿ ಇಲ್ಲಿ ಫೆಬ್ರವರಿ 5ಕ್ಕೆ ಪಿ ಮಾಲಾ ಟೀಚರ್ ಅಂತೇಳಿ ಹಾಜರಾಗಿರ್ರಿ ಯಾವ ಹುದ್ದೆಗೆ ರೀ ಹೆಡ್ ಮಾಸ್ಟರ್ ಹಾಂ ರೀ ಪ್ರಾಥಮಿಕ ವಿಭಾಗದ ಅಂತ್ರಿ ಅವರ ಚಾರ್ಜ್ ತೊಗೊಂಡ್ರಿ ಅವು ಪೈಲ ಇಲ್ಲಿ ಇನ್ಚಾರ್ಜ್ ಮ್ಯಾಗಿದ್ರು ಅವ್ರು ಮುಸು ಟೀಚರ್ ತಿಳ್ರಿ
ಅವ್ರ ಮುಂದೆ ಏನಾಯಿತು ಕೌನ್ಸಿಲ್ದಾಗ ಆರ್ಡರ್ ಆಗಿ ಅವ್ರು ಬೇರೆ ಕಡೆ ಹೋದರು. ಬೇರೆ ಕಡೆ ಹೋದ್ರು ಭೀ ಅದಕ್ಕೆ ಪೈಲ ಭೀ ಹೇಳ್ರಿ ಅವರು ಸ್ಯಾರ್ಸ್ ತೊಗೋರಿ ಬಂದಂದ ಅಂತ ಅವ್ರು ಪಟ್ಟಿ ರೆಡಿ ಮಾಡ್ಕೊಂಡು ಎಲ್ಲ ಇದ್ದರು. ಇವರು ಯಾವುದೇ ರೀತಿ ಆದಾಯಿತು ಇದು ನೆಪಗಳು ಹೇಳ್ಕೊತ ಬಂದ್ರಿ. ಮುಂದೆ ನಾವು ಮೊನ್ನೆ ಮೇ 27 29 ಸಾಲ ಚಾಲು ಆಗ್ಬೇಕಾಯ್ತು. ಆದರೂ ಸರ್ ನಾವು ಫೋನ್ ಮುಖಾಂತರ ಫೋನ್ ಮಾಡಿದ್ವಿ. ಇಲ್ಲರಿ ಮತ್ತು ಮೇಡಮ್ಮ ಮತ್ತು ಚಾರ್ಜ್ ತೊಗೋರಿ ಇಲ್ಲೆಲ್ಲ ನಮ್ಮ ದೊಡ್ಡ ಸಾಲಿ ಅದ ಮತ್ತು ನಡ್ಸ್ಕೊಬೇಕು. ನೀವು ಪ್ರಮೋಷನ್ ಹೆಡ್ ಮಾಸ್ಟರ್ ಬಂದರೆ ಹಂಗೆ ಬಿಟ್ಟು ಚಲೋ ಅಲ್ಲ. ಮತ್ತು ಈಗ ನೀವು ಪ್ರಮೋಷನ್ ಹೆಡ್ ಮಾಸ್ಟರ್ ಇದ್ದು ನೀವು ಹೊರಗೆ ತಿರುಗಾಡೋ ಸರಿಯಲ್ಲ. ಮತ್ತು ನಮ್ಮ ತೊಗೊಂಡು ಎಲ್ಲ ಜವಾಬ್ದಾರಿಗಳು ಮಾಡಬೇಕು ಅಂದ್ರೆ ಭೀ ಅದಕ್ಕೂ ರೆಸ್ಪಾನ್ಸ್ ಕೊಡಲ್ಲ. ಇಲ್ಲಿ ಪಾಲಕರ ಜೋಡಿ ಭೀ ವರ್ತನೆ ಚಲೋ ಇಲ್ಲರಿ. ಮುಂದೆ ಈ ಮಕ್ಕಳ ಜೊತೆ ಆಗಲಿ, ಶಿಕ್ಷಕರ ಜೊತೆ ಆಗಲಿ, SDM ಅವ್ರ ಜೊತೆ ಆಗಲಿ, ಇಲ್ಲಿ ನಾವು ಏನು SDM ಏನು ಮಾಡತ್ತೀವಿ ಅಂದ್ರೆ ಎಲ್ಲ ಡೆವಲಪ್ಮೆಂಟನ್ನು ಈಗ ಏನಾಯ್ತು ಒಂದು ಆಳು ಇಟ್ಟಿವ್ರು ನಾವು ಇಲ್ಲಿ ಏನಾಗಿ ಗಿಡಗಳು ನೀರು ಹಾಕೋದು, ಅಲ್ಲಿ ಟಾಯ್ಲೆಟ್ ನೀರು ಗೊಜ್ಜು ನಾವು ಸ್ವತಃ SDM ಅವ್ರ ಪಟ್ಟಿ ಹಾಕಿ ಒಂದು ಆಳು ಇಟ್ಟಿವ್ರಿ. ಅದು ನಮ್ಮ ಸ್ವಂತ ಏನಾದ್ರು ಶಿಕ್ಷಕರ ಪಟ್ಟಿ ಹಾಕಿಲ್ಲ ಏನಿಲ್ಲ ಇಲ್ಲಿ. ಮತ್ತು ನೀವು ಏನು ಆತ್ರಿ ಗೋರ್ಮೆಂಟ್ ಸೆಕ್ರೆಟರಿ ಜರ ಗಮನಕ್ಕೆ ತೊಗೋಬೇಕು ರೀ. ಇಂಥವ್ರ ಮ್ಯಾಗ DDP ಸಾಹೇಬರಾಗಲಿ, ಶಿಕ್ಷಣ ಸಚಿವರಾಗಲಿ $1 lakh ಪಗಾರ ತೊಗೊಂಡು ಎಲ್ಲ ಬರ್ತಿರ್ತಾರೆ ರೀ. ಮತ್ತು ಈ ರೀತಿ ಈಗ ಏನಾಗೈತಿ ಇವು ಹಳ್ಳಿ ಒಳದಾಗ ಎಲ್ಲೂ ಸಾಲಿ ದೊಡ್ಡ ಸಿಟಿ ಒಳಗೂ ಕನ್ನಡ ಇವು ಗೋರ್ಮೆಂಟ್ ಸಾಲಿ ಉಳಿವಲ್ಲ ರೀ. ನಮ್ಮ ಸಾಲಿ ಒಳಗೆ ಸುಮಾರು 700-800 ಸಮೀಪ ಮಕ್ಕಳದಾವ ರೀ. ಅದಕ್ಕೆ ಇಂಥವ್ರಿಂದ ನಮಗೆಲ್ಲ ತೊಂದರೆ ಆಗ್ತೈತೆ ರೀ. ಇವರು ಎಷ್ಟು ತಿಂಗಳೈತ್ರಿ ಜಾಯ್ನ್ ಆಗಿರಿ? ಇನ್ನು ನೋಡ್ರಲ್ಲ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಅಂದರೆ ಇಲ್ಲಿವರೆಗೂ ಅವರು 5ನೇ ಚಾರ್ಜ್ ತೊಗೊಂಡಿಲ್ರಿ. ತೊಗೊಂಡಿಲ್ರಿ. ನಾವು ಹೇಳಿದ್ವಿ ರೀ ಇದ್ರ ಬಗ್ಗೆ ಮೇಲಾಧಿಕಾರಿಗಳು ಗಮನಕ್ಕೆ ನಾವು BO ಸಾಹೇಬ್ರು ಕೊಟ್ಟೇವ್ರಿ, DDP ಸಾಹೇಬ್ರು ಕೊಟ್ಟೇವ್ರಿ, ML ಸಾಹೇಬ್ರು ಗಮನಕ್ಕೆ ಇಟ್ಟೇವ್ರಿ. ನಮ್ದು ಏನು ಕರ್ತವ್ಯ ತಿಳಿಸ್ಬೇಕಾಯ್ತು ರೀ. ಹಾಗಾಗಿ ಇವತ್ತು ನಾವು ದಿನಾಂಕ 15/6/2026 ನಾವು ಹೆಡ್ ಮಾಸ್ಟರ್ ಕೋಲಿಗೆನೂ ಬೀಗ ಹಾಕಿ ಇದ್ದು. ಮೇಲಿನ ಅಧಿಕಾರಿಗಳು ಬಂದು ಅವರು ಈಗ ಛತ್ತಾಕನ್ನು ಕೂತ್ರು ಭೀ ಯಾವುದೂ ರೆಸ್ಪಾನ್ಸ್ ಕೊಡಲಿಲ್ಲ ಅವ್ರಿಗೆ. ಯಾವುದೂ ಕೊಟ್ಟಿಲ್ಲ, ಏನೂ ಇಲ್ಲ. ಅವರು ಅಧಿಕಾರಿಗಳು ಬಂದು ಕೂತು ಹೋಗ್ಯಾರು. ಈಗ ನಿಮ್ಮ ಬೇಡಿಕೆ ಏನೈತೆ ರೀ? ನಮ್ಮ ಬೇಡಿಕೆನ ತಕ್ಷಣ ಇಂಥ ಶಿಕ್ಷಕರನ್ನ ತೆಗೆದು ಒಟ್ಟು ಎಲ್ಲಿ ನಮ್ಮ ಶಾಲೆಗಳಿಗೆ ಇರಬಾರ್ದು. ಬೇರೆ ಶಿಕ್ಷಕರು ಬೇಕು ನಮ್ಮ ಹೆಡ್ ಮಾಸ್ಟರ್ ಆಗಿ. ಯಾಕಂದ್ರೆ ಮಕ್ಕಳ ಸಂಖ್ಯೆ ನಮ್ಗೆ ಜಾಸ್ತಿ ಐತಿ. ಇಂಥವು ಇವು ಪಕ್ಕ ಶಾಣೆನಲ್ಲ, ಪಕ್ಕ ಹುಚ್ಚು ಅಲ್ಲ. ಇವರು ನಾವು ಬೇರೆ ಕಡೆ ಭೀ ಕೇಳಿದ್ರು. ಇವರು ಎಲ್ಲೆಲ್ಲಿ ನೌಕರಿ ಮಾಡ್ಯಾರು, ಆಲ್ಮೋಸ್ಟ್ ಬ್ಯಾಕ್ವರ್ಡ್ ಮಾಡ್ಯಾರು, ಆಲ್ಮೋಸ್ಟ್ ಇಲ್ಲಿ ಕುರುಬೋಡಿ ಮಾಡ್ಯಾರು, ಇಲ್ಲಿ ಎವರೇಟಿ ಮಾಡ್ಯಾರು, ಮುಂದೆ ಎಲ್ಪರೇಟಿ ಮಾಡ್ಯಾರು. ಇವ್ರು ಎಲ್ಲ ಕಡೆನೂ ಇದಾಗಿತ್ತು. ಪಾಸಿಟಿವ್ ಇರಲಿಲ್ಲ, ಎಲ್ಲ ನೆಗೆಟಿವ್. ಅದಕ್ಕಾಗಿ ಇಲ್ಲಿ ನಮ್ಮಲ್ಲಿ ಏನೈತಿ ಇಂಥ ಶಿಕ್ಷಕರು ನಡೆಯಂಗಿಲ್ಲ. ಮತ್ತು ಬೇಜವಾಬ್ದಾರಿ ಅನ್ನೋದು ನೀವು ಅದು ನಮ್ಮ ಶಿಕ್ಷಣ ಅಧಿಕಾರಿಗಳು ಲಕ್ಷ್ಯ ಮಾಡಬೇಕು. ಬೇವಸರು ಯಾಕೆ ಮಾಡ್ಯಾರು, ಯಾಕೆ ತೊಗೊಂಡಿಲ್ಲ, ಏನು ಕಾರಣ ಇತ್ತು. ನಾವು ಪದೇ ಎಷ್ಟೋ ಸಲ ಹೇಳಿದ್ವಿ ಹಂಗಲ್ಲ ಟೀಚರ್ ತೊಗೋರಿ, ಇದೊಂದು ದೊಡ್ಡ ಸಾಲ ಐತಿ. ಅದಕ್ಕೆ ನಮ್ಮದೇನೆ ಒಟ್ಟು ಅವ್ರನ್ನ ತಕ್ಷಣ ಈಗೇನು ಅವ್ರಿಗೆ ನೀವು ಅಧಿಕಾರಿಗಳಿಗೆ ಏನು ಗಡುವು ಕೊಟ್ಟಿರಿ? ಗಡುವು ಕೊಟ್ಟಿರಿ 2 ದಿನ. ಟೈಮ್ ಕೊಟ್ಟರು. 2 ದಿನ ಬರ್ಲಿಕ್ಕಂದ್ರೆ ಕಿಮ್ಮ ಕರ್ಕೊಂಡು ಹೊರಗೆ ಹಾಕ್ಲಿಕ್ಕಂದ್ರೆ ನಾವೆಲ್ಲ ಸಾಲಿ ಬೀಗ ಹಾಕಿ ಪ್ರತಿಭಟನೆ ಮಾಡೋರು. ತಮ್ಮ ಹೆಸರು ರೀ? ಅಜಿತ್ ಶಾಬು ಹಸ್ರಿ. ಏನದ್ರಿ? ನಾವು SDM ಅಧ್ಯಕ್ಷರು ರೀ. ಹಾಂ, ನಿಲ್ಜಿರಿ. ಇವರ ಬ್ಯಾಕ್ವರ್ಡ್ ಮಾಡ್ಯಾರ ಫಸ್ಟ್ ಟೈಮ್. ಅವ್ರು ಅಂದ್ರೆ ಇಲ್ಲ ನನ್ನ ಬಗ್ಗೆ ಯಾರು MLA ಹೋಗಿರ್ತಾರೆ. ಬಾದಾಮ್ ಅಣ್ಣ ಈಗ ಎಲ್ಲ ರಿಪೋರ್ಟ್ ಬಂದಿದ್ದೀನಿ. ನಮ್ಮ ಸ್ಕೂಲ್ ಬಡ ಫಸ್ಟ್ BO ಸಾಹೇಬ್ ಯಾವುದೋ ಸುಸ್ ಹೇಳಿದ ಫಸ್ಟ್ ಹೋಗಿ ಅವ್ರು ಅಂದ್ರೆ ನನಗೆ ಯಾರು ಹೋಗ್ಯಾರ ಟೀಚರ್ ಅಂದ್ರು ಯಾರು ಹೋಗಿ ಪಾಂಡೆ ರ್ಯಾಂಕ್ ಬೀಗ್ ರ್ಯಾಂಕ್ ನೋಡೇ ಮಾಡ್ಕೋತಾರೆ.